ಯಾರೋ ಒಬ್ಬ ಹಿಂಗೆ ರಾಯ್ ಸಮುದ್ರದಂತ ಊರಲ್ಲಿ ಒಂದು ಹುಡುಗ ಮಲಗಿದ್ದ. ರಾತ್ರಿ 12 ಗಂಟೆ ಸಮಯ. ಯಮಧರ್ಮರಾಯ ಕನಸಲ್ಲಿ ಬಂದ್ಬಿಟ್ಟ. ಧಡಾರಂತ ಬಂದ ಕನಸಲ್ಲಿ ಬಂದವನೇ ಆ ಹುಡುಗನಿಗೆ ಹೇಳ್ದ, ನೋಡಪ್ಪ, ನಾಳೆ 12 ಗಂಟೆಗೆ ನಿನ್ನ ಆಯುಸ್ಸು ಕೊನೆ. ನಾಳೆ 12 ಗಂಟೆಗೆ ನಾನು ಬರ್ತೀನಿ, ನೀನು ಸಾಯೋದಕ್ಕೆ ಸಿದ್ಧವಾಗಿರಬೇಕು. ಈ ಹುಡುಗ ಬೆಳಗಿನ ಜಾವ ಎದ್ದ, ಎಲ್ಲಾರ್ಗೂ ಹೇಳ್ಕೊಂಬಂದ, ಯಮ ಕನಸಲ್ಲಿ ಬಂದಿದ್ದ, ನಾನು ಸತ್ತೋಯ್ತೀನಿ ಅಂತ. 11:50 ಸಮಯ ಕರೆಕ್ಟಾಗಿ ಯಮ ಕ್ವಾಣನ ಮೇಲೆ ಬಂದ. ಚಿತ್ರಗುಪ್ತನ ಹಿಂದ್ಗಡೆ ಕೂರಿಸ್ಕೊಂಡು ಡಬಲ್ ರೀಡಿಂಗು. ಬಂದೇಟ್ಗೆ ಆ ಹುಡುಗನಿಗೆ ಹೇಳ್ದ, ಇನ್ನು 10 ನಿಮಿಷ ಸಮಯ ಇದೆ ಮಗ, ನೀನು ಹೊರಡೋಕೆ ಸಿದ್ಧನಾಗು, ನೀನು ಸಾವು ಆಯ್ತು, ಹೊರಡೋಕೆ ಸಿದ್ಧನಾಗು ಅಂದಾಗ ಆ ಹುಡುಗ ಅಂದ, ಯಮಧರ್ಮರಾಯ, ನೀನು ಬಂದ ಮೇಲೆ ನಾವು ಬರೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲಪ್ಪ. ಬರ್ತೀನಿ, ಆದರೆ ಪಾಪ ಯಮಲೋಕ್ ತಿಂದು ಸಾಕಾಗಿ ಬಂದಿದ್ರಿ. ಬೆಳಗ್ಗೆನೆ 12 ಗಂಟೆ ಅಷ್ಟರಲ್ಲಿ ಬಂದಿದ್ರಿ. ನೀವು ಎಷ್ಟೊತ್ತಿಗೆ ಬಿಟ್ಟರೋ ಏನು ಕತೆಯೋ. 8 ಗಂಟೆಗೆ ಬಿಟ್ಟಿದ್ದಾರೆ, ಇಲ್ಲಿಗೆ ಬರೋದಕ್ಕೆ 12 ಗಂಟೆ ಆಗದೆ. ನಮ್ಮೂರಲ್ಲಿ ರಾಯ್ ಸಮುದ್ರದಲ್ಲಿ ಒಳ್ಳೆ ದೋಸೆ, ಇಡ್ಲಿ, ಬೋಂಡ, ಒಳ್ಳೆ ಕೆಂಪು ಚಟ್ನಿ ಎಲ್ಲ ಮಾಡ್ತಾರೆ ಕಣಯ್ಯ. ಕಾಫಿ ಕುಡಿಬೇಕು ನೀವು. ಆಹಾ, ನಿಮ್ಮ ಯಮಲೋಕದಲ್ಲೂ ಅಂಥ ಕಾಫಿ ಇಲ್ಲ ಕಣಯ್ಯ. ಅಂಥ ಒಳ್ಳೆ ಕಾಫಿಯನ್ನು ನಮ್ಮ ಈ ರಾಯ್ ಸಮುದ್ರದಲ್ಲಿ ಮಾಡ್ತಾರೆ. ನೀವು ಒಂಚೂರು ಕುಡ್ಕೊಬಿಡಿ, ಆಮೇಲೆ ಹೋಗೋಣ ಅಂತ ಅಂದ. ಯಾರೋ ಆ ಹುಡುಗ ಹಂಗಂದ. ಆಗ ಯಮ ಅಂದ, ಈ ಕ್ವಾಣನ ಏನಪ್ಪ ಮಾಡಾನಿ ಅಂದ. ನೋಡು, ಅಲ್ಲಿ ತೆಂಗಿನ ಮರ ಕಟ್ಟಾಕು. ಆ ಹುಡುಗ ಹೇಳದ್ದು, ಅಲ್ಲೇ ಒಂದು ಮೆದೆಯದ ಹುಲ್ಲು ಮೆದೆ, ಒಂದಿಡೀ ಹುಲ್ಲು ಇರೋದಾಕದಕ್ಕೆ ಮೇಯ್ತಾ ನಿಂತಿರ್ಲಿ ಅದು. ಚಿತ್ರಗುಪ್ತ ಫೈಲ್ ಹಿಡ್ಕೊ ಬಂದಿದ್ದ. ಫೈಲು ಇವತ್ತು ಯಾರ್ಯಾರನ್ನ ಕರ್ಕೋಬೇಕು ಅಂತ ಯಮಲೋಕದಿಂದ ದೇವ್ರು ಹೇಳಿ ಕಳಿಸಿರ್ತಾನಲ್ಲ, ಫೈಲ್ ಹಿಡ್ಕೊ ಬಂದಿದ್ದ. ಆ ಫೈಲಲ್ಲಿ ಮೊದಲನೇ ಹೆಸರು ಯಾರ್ದಿದೆ? ಈ ರಾಯ್ ಸಮುದ್ರದೊಂದು ಹೆಸರಿದೆ ಮೇಲ್ಗಡೆ. ಇವನಿಗೇನು ಮಾಡ್ದ, ಫೈಲ್ ಮಡಗ್ಬಿಟ್ಟು ಚಿತ್ರಗುಪ್ತ ಒಂದು ಕಡೆಗೆ, ಯಮಧರ್ಮರಾಯ ಒಂದು ಕಡೆಗೆ. ಏನು ಇಡ್ಲಿಯ ತಿಂತ ಕೂತವ್ರೆ, ಒಳ್ಳೆ ಬೆಣ್ಣೆಂಗದ ಇಡ್ಲಿ, ಮಲ್ಲಿಗೆ ಇಡ್ಲಿ, ಕೆಂಪು ಚಟ್ನಿನೂ ಅದಕ್ಕೆ ಒಳಿಸಿ ಒಳ್ಳೆ ಪೈಪು ಕಲ್ಬಿಟ್ಟಂಗೆ ಬಿಡ್ತಾವ್ರಿ ಇಬ್ಬರೂ. ಹೊಟ್ಟೆ ತುಂಬ ಇಡ್ಲಿ ತಿಂದರು, ಇರ್ಲಿಕಾಯಿನ ಚಿತ್ರಾನ್ನ ತಿಂದರು, ಖುಷಿಯಾಗೋಯ್ತು, ಸಮಾಧಾನ ಆಯಿತು. ಹೊಟ್ಟೆ ತುಂಬ ನೀರು ಕುಡಿದ್ರು, ಒಳ್ಳೆ ಕಾಫಿ ಕುಡಿದ್ರು ಯಮಧರ್ಮರಾಯನು ಚಿತ್ರಗುಪ್ತನೂ. ಅಷ್ಟರಲ್ಲಿ ಈ ಹುಡುಗ ಏನು ಮಾಡ್ದ, ಆ ಫೈಲಲ್ಲಿ ಮೇಲ್ಗಡೆ ಅವನ ಹೆಸರಿತ್ತಲ್ಲ, ಅದ ತೆಗೆದು ಕೆಳಕ್ಕೆ ಹಾಕ್ಬಿಟ್ಟ. ಫೈಲ್ ಕೆಳಕ್ಕೆ. ಯಮ ಈಗೇನು ಕರ್ಕೋದನೋ, ನನ್ನ ಹೆಸರು ಕೆಳಗದೆ ಇಲ್ಲ, ಹಾಸ್ಟೆಲ್ ಕರ್ಕೋಗೋದು ನನ್ನ, ಇನ್ನೂ ಒಂದು 15 ವರ್ಷ ಬೇಕಾಯ್ತದೆ ಅಂದ್ಬಿಟ್ಟು ಕೆಳಕ್ಕೆ ಹಾಕ್ಬಿಟ್ಟ. ಆಗ ಯಮ ಎದ್ದು ನಿಂತ್ಕಂದ, ಮಗ ರಾಯ್ ಸಮುದ್ರದವನೇ, ನಿಮ್ಮೂರವರೆಲ್ಲ ಒಳ್ಳೆಯವರು, ನೀನು ಅಷ್ಟೇ ಒಳ್ಳೆಯವನು. ಪಾಪ ಏನೋ ಬ್ರಹ್ಮ ನಿನಗೆ ಹೊಸಿಗೆ ಕಡಿಮೆ ಆಯ್ಸು ಬರೆದ್ಬಿಟ್ಟವನೇ. ನಾನು ಬ್ರಹ್ಮನ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ಈಗ ನಿನ್ನ ಕರ್ಕೋಗೋದು ಬೇಡ, ನಿನಗೆ ಸಾವು ಕೊಡೋದಿಲ್ಲ. ಈಗ ಫೈಲ್ ತಂದೀವಿ ನಾನು, ಆ ಫೈಲಲ್ಲಿ ಮೇಲ್ಗಡೆಯಿಂದ ಯಾರ ಹೆಸರಿತ್ತೋ ಅವನು ಕರ್ಕೋಬೇಕಾಗಿತ್ತು, ನಾನು ನಿನ್ನ ಹೆಸರಿತ್ತು ಕರ್ಕೋಬೇಕಾಗಿತ್ತು. ಬೇಡ, ನೀನು ಒಳ್ಳೆ ಇಡ್ಲಿ ಕೊಡಿಸಿದೀಯೇ, ಬೋಂಡ ಕೊಡಿಸಿದೀಯ, ಟೀ ಕೊಡಿಸಿದೀಯೇ. ಒಂದು ಕೆಲಸ ಮಾಡು, ಕೆಳಗಿಂದ ಯಾರ ಹೆಸರಿದ್ದದೋ ಅವ್ರ ಕೈಯಾಗಿ ತಗೋತೀನಿ, ಅವ್ರನ್ನ ಕರ್ಕೊಯ್ತೀನಿ ಬಿಡು ಅಂತ ಕೈ ಹಾಕ್ದ. ಬಡ್ಡಿ ಮಗಂದು ಅವನ ಹೆಸರೇ ಸಿಗ್ಬೇಕ ತಿರ್ಗ. ಫೈಲ್ ಎಲ್ಲ ಹಾಕಿದ್ರೆ ಏನವ, ಇಲ್ಲಿ ಬರ್ದವ್ರಲ್ಲ, ಇದು ತೀರೋದ ಮೇಲೆ ಯಾರ ಕೈಯಿಂದಲೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಇರುವಷ್ಟು ದಿನ ನಗನಗ್ತಾ ಇದ್ದು ಬಿಡಿ. ನಾಳೆ ಎನ್ನುವುದು ಕನಸು, ನೆನ್ನೆ ಎನ್ನುವುದು ಸತ್ತೋಗಿದೆ. ಇವತ್ತು ಸಂತೋಷವಾಗಿದ್ದೀವಾ? ತಂದೆ ತಾಯಿಗಳ ಸೇವೆ ಮಾಡಿ, ಅಪ್ಪ ಅಮ್ಮನ ಸೇವೆ ಮಾಡಿ, ಅತ್ತೆ ಮಾವರ ಸೇವೆ ಮಾಡಿ, ಮಕ್ಕಳನ್ನು ಪ್ರೀತಿಸಿ ನಗ್ನಗ್ತಾ ಇರಿ. ನಾಳೆ ಹೆಂಗೋ ಏನೋ ಗೊತ್ತಿಲ್ಲ. ಇವತ್ತಿದ್ದವ್ರು ನಾಳೆ ಇರ್ತಾರೆ ಇಲ್ಲೋ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಇರುವಷ್ಟು ದಿನ ಪ್ರೀತಿಯಿಂದ ಇದ್ದು ನಾವು ಜೀವನವನ್ನು ಸವಿಸಬೇಕು, ಸಂತೋಷವಾಗಿರಬೇಕು. ಅದಕ್ಕಾಗಿ ಹೇಳ್ತಾರೆ, ಈ ದೇಹ ಇದು ಬಾಡಿಗೆಗೆ ಬಂದಿರುವಂಥ ದೇಹ. ಎಲ್ಲಿಂದ? ದೇವಲೋಕದಿಂದ ಇಲ್ಲಿಗೆ ಬಾಡಿಗೆಗೆ ಬಂದೀವಿ.